ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವರು ಕವಿತಾ ಅಂತ ನನ್ನ ಸ್ಟೂಡೆಂಟ್. ಇವರು ಇಲ್ಲೇ ಬಂದು ಕಲಿತಾ ಇದ್ದಾರೆ, ಅಂದರೆ ಶಾಪಿಗೆ ಬಂದು ಕಲಿತಾ ಇದ್ದಾರೆ. ಇನ್ನು ಇವರು ಮಿಷಿನ್ ತೊಗೊಂಡಿಲ್ಲ, ಹಾಗಾಗಿ ಇಲ್ಲೇ ಬಂದು ಕಲಿತಾ ಇದ್ದಾರೆ. ನೋಡಿ, ಇದು ಆ್ಯಕ್ಚುಲಿ ವೇಸ್ಟ್ ಕ್ಲಾತಲ್ಲಿ ನೆಕ್ ಡಿಸೈನ್ ಮಾಡಿದ್ದಾರೆ. ಮುಂಚೆ ಎಲ್ಲ ಬೇಸಿಕ್ ಸ್ಟಿಚಸ್ಸೇ ಪ್ರಾಕ್ಟೀಸ್ ಮಾಡಿದರು. ಇವಾಗ ಚಿಕ್ಕದಾಗಿ ಈ ಥರ ನೆಕ್ ಡಿಸೈನ್ಸು ಮಾರ್ಕ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ. ಅದನ್ನು ಕೂಡ ಇವತ್ತೇ ಮಾಡಿದರು. ಇನ್ನೊಂದು ಕಡೆ ಮಾಡಿದಾರಲ್ಲ, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿಸೈನು. ಅದಕ್ಕೆ ಹೇಳ್ತಾ ಇದ್ದೀನಿ, ಮಿಷಿನ್ ತೊಗೊಳ್ಳಿ, ಮನೆಯಲ್ಲೇ ಕಲ್ತ್ಕೋಬೋದು ಅಂತ. ತಗೋತೀನಿ ಅಂತ ಹೇಳ್ತಾ ಇದ್ದಾರೆ. ಇವರು ಪೇಪರ್ ಕಟ್ಟಿಂಗ್, ಅಂದರೆ ಇವಾಗ ಏನು ಹುಡುಗಿ ಕಟ್ ಮಾಡ್ತಾ ಇದ್ದಾರಲ್ವ, ಇವರು ಬಂದು ರೇಣುಕಾ ಅಂತ ಹೇಳಿ. ಇವರು ಇನ್ನು ಬಿಗಿನರು, ಏನು ಗೊತ್ತಿಲ್ಲ ಇವರಿಗೆ, ಯಾವುದೇ ರೀತಿ ಸ್ಟಿಚಿಂಗ್ ನಾಲೆಡ್ಜ್ ಇಲ್ಲ. ಹಾಗಾಗಿ ಇವರಿಗೆ ಅಂದರೆ ಕೇಳ್ತಾಯಿದ್ರು ತುಂಬ ದಿನದಿಂದ. ಇವಾಗ ಒಬ್ಬರನ್ನ ನೋಡಿ ನಮಗೆ ಇಲ್ಲ, ಹೇಳ್ಕೊಡಲ್ಲ, ಟೈಮ್ ಇಲ್ಲ ಅಂದ್ರಿ, ಮತ್ತೆ ಹೇಳ್ಕೊಡ್ತಾ ಇದ್ದೀರಾ ಅಂತ. ಏನಂದರೆ ನಾನು ಅನ್ಕೋತೀನಿ, ಒಂದು ನನ್ನಿಂದ ಒಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಮಾಡೋಣ ಅಂಥೇಳಿ ಅನ್ಕೋತೀನಿ. ಒಂದು ಯಾವುದೋ ಮೂಡಲ್ಲಿ ಹೇಳಿದ್ದಾರೆ ಅಕ್ಕ, ಇಲ್ಲ ಬಾ ಅಂತ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಿದ್ರು. ಇಷ್ಟು ದಿನ ಬೇಡ, ಆಗಲ್ಲ, ಟೈಮ್ ಇಲ್ಲ ಅಂತಿದ್ದೆ. ಇವಾಗ ಬರ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಕಂಪ್ಯೂಟರ್ ಮಿಷಿನಲ್ಲಿ ಕೂಡ ವರ್ಕು ನಡೀತಾ ಇದೆ. ಮತ್ತು ತಾತ ಕೂಡ ಬರ್ತಾ ಇದ್ದಾರೆ, ಅವರು ಕೂಡ ವರ್ಕ್ ಮಾಡ್ತಿದ್ದಾರೆ ರಾಲ್ಸನ್ ಮಿಷಿನಲ್ಲಿ. ಯಾಕಂದರೆ ಬಟ್ಟೆಗಳು ತುಂಬ ಇದೆ, ಇದೊಂದರಲ್ಲೇ ಮೇಂಟೈನ್ ಮಾಡೋದು ಕಷ್ಟ ಇದೆ. ಹಾಗಾಗಿ ಅವರು ಕೂಡ ಬರ್ತಾ ಇದ್ದಾರೆ, ಅವರು ವರ್ಕ್ ಮಾಡ್ತಾ ಇದ್ದಾರೆ ಮಿಷಿನಲ್ಲಿ. ಹಾಗಾಗಿ ಕೆಲಸಗಳು ನಡೀತಾ ಇದೆ, ಅವರು ಮಾಡ್ತಾ ಇದ್ದಾರೆ. ಮತ್ತು ತಾತ ಮಾಡಿ ಅವರು ಹೋದ ಟೈಮಲ್ಲಿ ಹೋದ್ಮೇಲೆ ಇವಾಗ ಅವರು ಸ್ಟೂಡೆಂಟ್ ಬರ್ತಾ ಇದ್ದಾರಲ್ಲ, ಅವ್ರು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಒಂದು ಏನಂದರೆ ಮಿಷಿನ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅಂದರೆ ಕೆಳಗಡೆ ಶೆಟ್ಟಲ್ ಹತ್ರ ಎಲ್ಲ ಥ್ರೆಡ್ಡೆಲ್ಲ ಸುತ್ತಕೊಂಡು ಮೂವ್ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಯಾವತ್ತೂ ಈ ಮಿಷಿನ್ ರಿಪೇರಿನೇ ಮಾಡಿರಲಿಲ್ಲ. ಇವತ್ತೇನೋ ಎತ್ತಿ ದೊಡ್ಡದಾಗಿ ನೋಡೋಣ ತೆಗಿಯೋಣ ಅಂತ ಹೋದೆ. ಅಷ್ಟರಲ್ಲಿ ತಾತ ಬಂದರು. ಬಿಡಮ್ಮ, ನಾನು ನೋಡ್ತೀನಿ ಅಂತ ಹೇಳಿ ತಾತ ಬಂದು ಆ ಶೆಟ್ಟಲೆಲ್ಲ ರಿಮೂವ್ ಮಾಡಿ ಅದರಲ್ಲಿ ಸಿಕ್ಕಾಕೊಂಡಿರೋ ಥ್ರೆಡ್ಡೆಲ್ಲ ತೆಗೆದು ರೆಡಿ ಮಾಡಿಕೊಟ್ರು. ಚೆನ್ನಾಗಿ ಬರ್ತಾಯಿದೆ ಈಗ ಮಿಷಿನು. ಪರವಾಗಿಲ್ಲ. ಅವರು ಎಂಬ್ರಾಯ್ಡ್ರಿ ಮಿಷಿನ್ ಕೂಡ ಏನಾದರೂ ಆಗಿದ್ರೂ ಅವರೇ ರಿಪೇರಿ ಮಾಡ್ಕೊತಾರಲ್ವ, ಶೆಟ್ಟಲ್ ಪ್ರಾಬ್ಲಮ್ ಆದರೆ. ಹಾಗಾಗಿ ಅದ್ರ ನಾಲೆಡ್ಜ್ ಮೇಲೇ ಇದನ್ನು ಕೂಡ ಮಾಡಿದರು. ಸರಿ ಹೋಯಿತು ಮಿಷಿನು. ಯಾಕಂದರೆ ಎಮರ್ಜೆನ್ಸಿಗೆ ಈ ಥರ ಎಲ್ಲ ಆದಾಗ ಒಬ್ಬರು ನಮಗೆ ಹೆಲ್ಪಿಗಿದ್ದರೆ ನೋಡಿ ಬೇಗ ಕೆಲಸಗಳಾಗ್ತವೆ. ಇವರು ಅವರಿಗೆ ಸ್ವಲ್ಪ ಗೊತ್ತಿದೆಯಲ್ಲ, ಹೇಳ್ಕೊಟ್ಟಿದ್ದೀನಿ ಅವರಿಗೆ. ಅವರು ಇವರಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ರೇಣುಕಾ ಅವರಿಗೆ, ಹೆಂಗೆ ಬರುತ್ತೆ ಏನು ಎತ್ತ ಅಂತ. ನಾವು ಮಾರ್ಕ್ ಮಾಡ್ತೀವಲ್ವಾ, ಅವಾಗ ನಾನು ಇವಾಗ 8.5 ತೊಗೊಂಡ್ವಲ್ಲ, 9 ತೊಗೊಂಡಿದ್ದೀವಿ. ಇದು 8.5 ನಾನು ಫಸ್ಟ್ 5.5 ಮಾರ್ಕ್ ಹಾಕಿದ್ದೆ. ಬಟ್ ಇವ್ರದ್ದು ಆರ್ಮೋಲ್ ಹೆಂಗಿದೆ ಅಂದರೆ ಎಷ್ಟು ಬಂತು ನೆನಪಿದೆ? ಅವ್ರದ್ದೊಂದು 8.5 ಇದೆಯಾ? 8 ಕಾಲು. ನಾನು ಫಸ್ಟ್ 5.5 ತೊಗೊಂಡಿದ್ದೆ. 5.5 ಹಾಕಿದಾಗ 8 ಎಕ್ಸ್ಟ್ರಾ. 8 ಕಾಲು ಅಂದರೆ 8 ಮುಕ್ಕಾಲು ಇದೆ. 8 ಕಾಲೇ ಇದೆ. 8 ಮುಕ್ಕಾಲು ಬರಬೇಕು. ಕೆಳಗಡೆಗೆ ಜಾಸ್ತಿ ಬರಬೇಕಲ್ವಾ? ಅರ್ಧ ಇಂಚ್ ಜಾಸ್ತಿ ಬರಬೇಕು. ಕೆಳಗಡೆಗೆ ಡೌನ್ ಮಾಡ್ಕೊಳ್ಳಿ ಅದನ್ನ. ಇಲ್ಲಿ ಒಂದು ಸ್ವಲ್ಪ ಡೌನ್ ಮಾಡಿದೀವಿ. 6 ಹಾಕಿದೀವಲ್ವಾ? 9 ಬರ್ತಾ ಇದೆ. ಜಾಸ್ತಿ ಆಯ್ತಾ? ಅದೇ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊ, ಅಂದರೆ ಸೆಂಟ್ರ್ ಇವಾಗ ಏನು ಲೈನ್ ಹಾಕಿದ್ರೆ ಅದ್ರ ಮಿಡಲಿಗೆ ಹಾಕ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. ಎರಡಕ್ಕೂ ಮಿಡಲ್ ಎಷ್ಟು ಬರುತ್ತೆ? 5 ಮುಕ್ಕಾಲು ಬರುತ್ತೆ. 5.5 ಅಂದ ತಕ್ಷಣ ಅರ್ಧ ಇಂಚ್ ಗ್ಯಾಪ್ ಮಾಡಿ 6 ಇಟ್ಟಿದ್ದೆ. ಸ್ವಲ್ಪ 1/4 ಇಂಚಷ್ಟು ಏನಿರುತ್ತೆ ಅದರಲ್ಲಿ ಅದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬರಬೇಕು. ಎಕ್ಸ್ಪೆಂಡ್ ಆಗ್ತಾ ಇರ್ತಾರೆ. ಹೌದು.
ಕ್ರಾಸ್ ಕಟಿಂಗ್ ಮಾಡಿದ್ರೆ ಎಕ್ಸ್ಪೆಂಡ್ ಆಗುತ್ತೆ, ನಾರ್ಮಲ್ ಈ ಥರ ಮಾಡಿದವಾಗೇನು ಎಕ್ಸ್ಪೆಂಡ್ ಆಗಲ್ಲ. ಅದು ಮೆಜರ್ಮೆಂಟ್ ಸ್ವಲ್ಪ ಪ್ರಾಬ್ಲಮ್ ತಗೊಳ್ಳೋದು. ಇವಾಗ ಇಟ್ಕೊಳಕ್ಕೆ ಹೇಳಿದ್ರಿ ಹೇಳಿ ನೀವು, ಇವಾಗ ನಾವು ಬ್ಲೌಸ್ ಮೆಜರ್ಮೆಂಟ್ ಮಾಡಿದಾಗ ನಾನು ಸ್ಟ್ಯಾಂಡರ್ಡ್ ಆಗಿ ಹೇಳಿದ್ದೆ ಅವರಿಗೆ, ಸ್ಟ್ಯಾಂಡರ್ಡ್ ಆಗಿ 2.5 ತಗೋತೀವಲ್ಲ ಹಂಗೆ ತಗೊಳ್ಳಿ. ಇದರಲ್ಲಿ ಇವಾಗ ನಾವು ಇದರಲ್ಲಿ ಇವ್ರದ್ದು ನೆಕ್ ಎಷ್ಟಿದೆ ಅಂತ ಹೆಂಗೆ ಕಂಡುಹಿಡಿಯೋದು? ಒಂದೊಂದು ಬ್ಲೌಸಲ್ಲಿ ಇವಾಗ ಮೆಜರ್ಮೆಂಟ್ ಬ್ಲೌಸಲ್ಲಿ ನಿಮಗೆ ಗೊತ್ತಾಗಲ್ಲ ಹೇಗೆ ನಾವು ಐಡೆಂಟಿಫೈ ಮಾಡೋದು ನೆಕ್ಕು ಅಂತ ಹೇಳಿ. ನೋಡಿ ಇವಾಗ ಏನು ಇಟ್ಕೊಂಡಿದ್ದಾರಲ್ಲ ಈ ಥರನೂ ಇಟ್ಕೊಂಡು ನೋಡ್ಕೋಬೋದು. ಅದನ್ನು ಓಪನ್ ಮಾಡಿ ಇಟ್ಕೊಂಡು ನೀಟಾಗಿ ಇದನ್ನು ಆದಷ್ಟು ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಇಟ್ಕೊಂಡು ಸ್ಟ್ರೈಟಾಗಿ ಕರೆಕ್ಟಾಗಿ ಇಟ್ಕೊಂಡು ನಾವು ಟೇಪಲ್ಲಿ ಚೆಕ್ ಮಾಡ್ಕೋಬೇಕು ನೆಕ್ಕು ಎಷ್ಟಿದೆ ಅಂತ ಹೇಳಿ. ಟೇಪಲ್ಲಿ ಈ ಥರ ಸ್ಟ್ರೈಟಾಗಿ ನೀಟಾಗಿ ಇಟ್ಕೊಂಡು ಚೆಕ್ ಮಾಡ್ಕೋಬೋದು. ಆದಷ್ಟು ಇದರಲ್ಲಿ ತುಂಬ ವೇರಿಯೇಷನ್ಸ್ ಬರುತ್ತೆ. ನೋಡಿ ಈ ಥರ ಇಟ್ಕೊಂಡು ಚೆಕ್ ಮಾಡಿಕೊಂಡು ನೀವು ನೆಕ್ಕು ಇಟ್ಟು ಎಷ್ಟಿದೆ ಅಂತ ಹೇಳಿ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಬೋದು. ಇದರಲ್ಲಿ ಸ್ವಲ್ಪನಾದರೂ ಒಂದು 1/4 ಇಂಚ್ ಆದ್ರೂ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಸರಿಯಾಗಿ ಗೊತ್ತಾಗಲ್ಲ ಈ ಥರ ಇಟ್ಕೊಂಡು ನಾವು ಚೆಕ್ ಮಾಡಿದಾಗ. ಅದ್ರ ಬದಲು ನೀವೇನು ಮಾಡ್ಬೋದು ಅಂದರೆ ಫಾರ್ಮುಲಾ ವೈಸು ನೀವು ನೋಡ್ಕೋಬೋದು. ಅವ್ರಿಗೂ ಚೆಸ್ಟ್ ಮೆಜರ್ಮೆಂಟಿಗೆ ಅನುಗುಣವಾಗಿ ನಾವು ಎಷ್ಟು ತಗೋಬೇಕು ಆ ಥರನೂ ತಗೊಂಡು ಇಟ್ಕೊಳ್ಬೋದು. ಈಗ ಚೆಸ್ಟ್ ಮೆಜರ್ಮೆಂಟ್ ಏನಿದೆ ನಾನು ಅದನ್ನು ಆಗುತ್ತೆ. ಇವಾಗ ಅದು 6.5 ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ ಅವತ್ತು, ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಅದಕ್ಕೆ 6 ಭಾಗ ಮಾಡಿದರೆ ನಿಮಗೆ ಇದು ಬರುತ್ತೆ, ಏನು ಹಾರ್ಮೋಲ್ ಡೌನಿಂಗ್ ಬರುತ್ತೆ ಆಯಿತಾ. ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೆ ಅದರಲ್ಲಿ 12 ಭಾಗ ಮಾಡಿದರೆ ನಿಮಗೆ ಇದು ಸಿಗುತ್ತೆ, ನೆಕ್ ವಿಡ್ತ್ ಸಿಗುತ್ತೆ. 6 ಭಾಗ ಮಾಡಿದ್ರೆ ಹಾರ್ಮೋನ್ ಸಿಗುತ್ತೆ, 12 ಭಾಗ ಮಾಡಿದ್ರೆ ನೆಕ್ ವಿಡ್ತ್ ಸಿಗುತ್ತೆ. ಅದು ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನೀಟಾಗಿ ಮಾಡ್ಕೊತೀವಿ. ಇಲ್ಲ ಅಂದ್ರೆ ಇವಾಗ ನಾವು ಇಲ್ಲಿ ಏನು ವಿಡ್ತ್ ತಗೊಂಡಿರ್ತೀವೋ ಇದ್ರದ್ದೇ ನಾವು ಎಷ್ಟು ಚೆಸ್ಟ್ ಎಷ್ಟು ಅಂತ ಕಂಡು ಹಿಡ್ಕೊಂಡು ಅದರಲ್ಲಿ ಮಾಡ್ಕೋಬೋದು. ಅವ್ರಿಗೆ ಪೇಪರ್ ಕಟ್ಟಿಂಗ್ ಹೇಳ್ಕೊಟ್ಟೆ, ಬಟ್ ನಾನು ಕಸ್ಟಮರ್ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೆ. ಅದನ್ನು ನೋಡ್ಕೋತಾ ಇದ್ದರು. ಅಂದರೆ ನಾನು ಹೇಳಿದೆ ಅವರಿಗೆ, ಬಿಗಿನರಿಗೆ ನಾನು ಇವಾಗ ಏನು ಕಟ್ ಮಾಡ್ತಾಯಿದ್ದೀನಿ ಅದು ನಿಮ್ಗೆ ಅರ್ಥ ಆಗಲ್ಲ, ಯಾಕಂದರೆ ನೀವು ಪೇಪರಲ್ಲೆಲ್ಲ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಎಲ್ಲ ನೀವು ಅದು ನೋಡ್ಕೋಬೇಕು. ಆವಾಗ ನಿಮಗೆ ತುಂಬ ಡೌಟ್ಸ್ ಬರುತ್ತೆ, ಅದನ್ನು ಕ್ಲಾರಿಫೈ ಮಾಡ್ಕೋಬೇಕು ಅಂತ. ಯಾಕಂದರೆ ಕೆಲವ್ರು ಏನಂದರೆ ಏನು ಜೀರೋ ನಾಲೆಡ್ಜ್ ಇರೋರಿಗೆ ನಾವು ಬಟ್ಟೆನ ಯಾವ ಥರ ಹಾಕ್ಕೋಬೇಕು, ಬಟ್ಟೆ ಯಾವ ಥರ ಫೋಲ್ಡಿಂಗ್ ಇಟ್ಕೋಬೇಕು, ಯಾವ ಕಡೆ ಮಾರ್ಕ್ ಮಾಡಬೇಕು ಅದು ಕೂಡ ಗೊತ್ತಿರಲ್ಲ. ಹಾಗಾಗಿ ಅದನ್ನೆಲ್ಲ ನೋಡ್ಕೊಳ್ಬೇಕು, ಅದನ್ನೆಲ್ಲ ಕಲ್ತ್ಕೋಬೇಕು. ತುಂಬ ಡೌಟ್ಸ್ ಬರುತ್ತೆ ಬಿಗಿನರ್ಸಿಗೆ. ಅದನ್ನೆಲ್ಲ ನೋಡಿಕೊಂಡು ಕಲ್ತ್ಕೋಬೇಕು. ಆಮೇಲೆ ಅವರು ಬಟ್ಟೆ ಮೇಲೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡೋಕ್ಕೆ ಏಬಲ್ ಆಗಿರ್ತಾರೆ. ಅದಕ್ಕೂ ಮುಂಚೆ ಕಷ್ಟ ಆಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ಹಾಗೆಯೇ ನಾನೇನು ಮಾಡ್ತಾಯಿದ್ದೀನಿ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿ ಅವ್ರು ನೋಡ್ಕೋತಾ ಇದ್ದರು. ನಾನು ಕಟಿಂಗ್ ಮಾಡ್ತಾಯಿದ್ರೆ, ಅಂದರೆ ಇದು ಕಸ್ಟಮರ್ದು ಬ್ಲೌಸ್ ಕಟ್ ಮಾಡ್ತಾಯಿದ್ದೆ. ಇವಾಗೇನು ಬರ್ತಾಯಿದ್ದಾರೆ ಅವರು, ಅಕ್ಕ ನಾವು ನಿಮಗೆ ಅಷ್ಟು ಹಿಂಸೆ ಕೊಡಲ್ಲ, ಅಂದರೆ ನಾವು ನೋಡ್ಕೋತೀವಿ ನೀವು ಹೆಂಗೆ ಮಾಡ್ತೀರಾ ಅಂತ ಹೇಳಿ, ಹಾಗೆ ಕಲ್ತ್ಕೋತೀವಿ ಅಂತ ಅಂದ್ಕೊಂಡೇ ಬರ್ತಾ ಇರೋದು. ಏನು ಇದೆ ಇವಾಗ ಶಾಪಲ್ಲಿ ಜಾಗ ಕೂಡ ಇಲ್ಲ, ತುಂಬ ಜನನ ಇಟ್ಕೊಂಡು ನಾನು ಮಾಡೋಷ್ಟು ಜಾಗ ಇಲ್ಲ. ಯಾಕಂದರೆ ಪಕ್ಕದ್ದು ಶಾಪು ಕೊಟ್ಟಿದ್ದರೆ ನೋಡ್ಬೋದಿತ್ತು, ಬಟ್ ಅದು ಆಗಿಲ್ಲ. ಯಾಕಂದರೆ ಎಲ್ಲ ಮಾತಾಡ್ಕೊಂಡು ಆಗಿತ್ತು, ಅಡ್ವಾನ್ಸು ಬಾಡಿಗೆ ಎಲ್ಲ ಇಷ್ಟಿಷ್ಟು ಅಂತ. ಬಟ್ ಅವರು ಆಮೇಲೆ ಅವರೇ ಏನೋ ಮಾಡ್ತೀನಿ ಅಂದಿದ್ದಕ್ಕೆ ಸರಿ ಓಕೆ ಅಂತ ಹೇಳಿ ಏನಿದೆ ಇದರಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಟ್ ಕ್ಲಾಸಸ್ ಎಲ್ಲ ನನಗೆ ರೆಗ್ಯುಲರ್ ಕ್ಲಾಸ್ ಮಾಡೋಕ್ಕೆ ಟೈಮ್ ಕೂಡ ಇಲ್ಲ, ಮಾಡೋಕ್ಕಾಗಲ್ಲ. ಏನಿದೆ ಇಲ್ಲಿಯವರೇ ಹತ್ತಿರ ಇರೋರು ಬರ್ತಾಯಿದ್ದಾರೆ ಅಷ್ಟೇ, ಅವರಿಗೆ ಹೇಳ್ಕೊಡ್ತಾಯಿದ್ದೀನಿ. ನನ್ನ ಕೈಲಾದಷ್ಟು ನನ್ನ ಕೈಲಿ ಏನು ಹೆಲ್ಪ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡೋಣ ಅಂತ ಅಷ್ಟೇ. ಏಕೆಂದರೆ ನಾವು ಮಾಡಬೇಕು ಅಂತ ಬರೋ ಅಂಥ ಹೆಣ್ಮಕ್ಳನ್ನ ನಾವು ಏನು ಡಿಮೋಟಿವೇಟ್ ಮಾಡಿ ನಿಮ್ಮ ಕೈಲೇನೂ ಆಗಲ್ಲ ಅಂತ ಅಂದ್ಕೊಂಡು ಮಾಡೋದಕ್ಕಿಂತ ಅಟ್ಲೀಸ್ಟ್ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋಣ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಓಕೆನಾ. ನಾನು ಇದು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ನಿಮಗೆ ತೋರಿಸಿದ್ದೀನಿ, ನೋಡಿ ನಂದು ಚಾನಲಲ್ಲಿ ಇದೆ. ಹಾಗಾಗಿ ಇಲ್ಲಿ ಎಕ್ಸ್ಪ್ಲೈನ್ ಏನೂ ಮಾಡಿಲ್ಲ. ಯಾಕಂದರೆ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ ನಾನು ಫ್ರಂಟ್ದು ಯಾವ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ಅಷ್ಟೊಂದು ನಿಮಗೇನು ಹೇಳಿಲ್ಲ ಇವಾಗ ಎಕ್ಸ್ಪ್ಲೈನ್ ಮಾಡಿ.
ಓಕೆನಾ? ಹಾಗಾಗಿ ಏನಂದರೆ ಈಗ ತುಂಬ ಜನ ಹೆಣ್ಮಕ್ಳು ಇಲ್ಲ ಏನೋ ಏನಾದರೂ ಮಾಡಬೇಕು. ತುಂಬ ಜನ ಹೇಳ್ತಾರೆ ಏನಂದರೆ, "ಅಯ್ಯೋ ಅಕ್ಕ ನಾನು ಇವಾಗ ಅನ್ನಿಸ್ತಾ ಇದೆ ನಾನು ಎಷ್ಟೊಂದು ಟೈಮ್ ವೇಸ್ಟ್ ಮಾಡಿದ್ದೀನಿ. ನಿಮ್ಮನ್ನ ನೋಡಿದಾಗ ಅನಿಸುತ್ತೆ ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ" ಅಂತ ಹೇಳಿ. ಎಲ್ಲೋ ಹೋಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾರಲ್ವ. ಈಗ ಸಾಮಾನ್ಯವಾಗಿ ಹಳ್ಳಿ ಕಡೆ ಹಾಗೆ ಅಲ್ವಾ? ಫ್ರೀ ಟೈಮ್ ಜಾಸ್ತಿ ಸಿಕ್ಕಾಗ ಅಲ್ಲಿ ಇಲ್ಲಿ ಹೋಗಿ ಕೂತ್ಕೊಂಡು ಏನೋ ಒಂದು ಮಾತಾಡಿಕೊಂಡು, ಏನೋ ಒಂದು ಗಾಸಿಪ್‌ಗಳು ಅವ್ರ ಮನೆ ವಿಷಯ, ಇವ್ರ ಮನೆ ವಿಷಯ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಯಾಕೆ ಟೈಮ್ ಪಾಸ್ ಮಾಡ್ಬೇಕು ನಾವು? ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋಣ ಅಲ್ವಾ? ಹಾಗಾಗಿ ಈಗ ಅದೇ ತುಂಬ ಜನ ಹೇಳ್ತಾರೆ ಹಾಗಂತ. ಹೌದು ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ, ನಿಮ್ಮನ್ನ ನೋಡಿದಾಗ ಅನಿಸುತ್ತೆ ಏನಾದರೂ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನನ್ನ ವಿಡಿಯೋಸ್‌ನ ನೋಡಿ ಮೋಟಿವೇಟ್ ಆಗಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇರೋರು ಕೂಡ ತುಂಬ ಜನ ಇದ್ದಾರೆ. ಹಾಗಾಗಿ ಹೆಲ್ಪ್ ಆಗೋವಂಥವ್ರಿಗೆ, ಯೂಸ್ ಆಗೋವಂಥವ್ರಿಗೆ ಯೂಸ್ ಆಗಲಿ ಅಲ್ವಾ? ಹಾಗಾಗಿ ಇವಾಗ ಆ ಶಾಪಲ್ಲಿ ಸ್ಟೂಡೆಂಟ್ಸ್ ಜಾಸ್ತಿ ಇರೋದ್ರಿಂದ ನಾನು ಮಾಡಬೇಕಾದ್ರೆ ವೀಡಿಯೋಸ್ ಮಾಡ್ಕೋತಾರೆ. ಅದೇ ವೀಡಿಯೋಸ್‌ನ ನಾನಿವಾಗ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಅನುಕೂಲ ಆಗ್ತಾ ಇದೆ, ಸ್ಟಿಚಿಂಗ್ ವೀಡಿಯೋಸು. ಮುಂಚೆ ಅಂದರೆ ಅರ್ಜೆಂಟಲ್ಲಿ ಒಬ್ಬಳೇ ಮಾಡಬೇಕಿತ್ತು. ಯಾವುದು ಕಟಿಂಗ್ ವಿಡಿಯೋ ಆಗಲಿ ಏನಾಗಲಿ ಮಾಡ್ಕೊಳ್ಳೋಕ್ಕೇ ಇಂಟ್ರೆಸ್ಟ್ ಬರ್ತಿರಲಿಲ್ಲ. ಅಯ್ಯೋ ಅಪ್ಪ ಯಾರು ಮಾಡ್ಕೋತಾರೆ ಇವಾಗ, ಅದನ್ನ ಮೊಬೈಲ್ ಇಟ್ಕೋಬೇಕಲ್ಲಿ, ಅದಾಗ್ತಾ ಇದೆಯಾ ಇಲ್ವಾ ನೋಡಬೇಕು. ಈಗ ಅಂದರೆ ಅವರು ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ಕೋತಾರೆ. ಹಾಗಾಗಿ ನಿಮಗೆಲ್ಲರಿಗೂ ತೋರ್ಸೋಕ್ಕೆ ಅನುಕೂಲ ಆಗ್ತಾಯಿದೆ. ನೀವು ಕೂಡ ಈಸಿಯಾಗಿ ನಾನೇನು ಮಾಡ್ತೀನಿ ಆ ಮೆಥಡು ನಿಮಗೆ ಅರ್ಥ ಆಗ್ತಾಯಿದೆ ಅಂದರೆ ಆರಾಮಾಗಿ ಈಸಿಯಾಗಿ ನೋಡಿ ನೀವು ಫ್ರೀಯಾಗಿ ಟೈಲರಿಂಗ್ನ ಕಲ್ತ್ಕೋಬೋದು. ಹಾಗಾಗಿ ಯಾಕಂದರೆ ತುಂಬ ಬಿಗಿನರ್ಸ್ ಇರೋರ್ಗು ಕೂಡ ನಾನೇನು ಇವಾಗ ಅಪ್ಲೋಡ್ ಮಾಡ್ತಾ ಇರೋ ವಿಡಿಯೋಗಳು ಯೂಸ್ಫುಲ್ ಆಗುತ್ತೆ ಅಂದ್ಕೋತೀನಿ. ಹಾಗಾಗಿ ನೀವು ಕೂಡ ಫ್ರೀಯಾಗಿ ಟೈಲರಿಂಗ್ನ ಕಲ್ತ್ಕೋಬೋದು. ಓಕೆನಾ? ಯಾಕಂದರೆ ನಾನು ಇವಾಗ ಏನು ರೆಕಾರ್ಡೆಡ್ ಕ್ಲಾಸಸ್ ಇತ್ತು ಟೈಲರಿಂಗ್ದು, ಅದು ತುಂಬ ಬಿಗಿನರ್ ಲೆವೆಲಿಂದ ಇರಲಿಲ್ಲ. ಸೊ ಹಾಗಾಗಿ ತುಂಬ ಬಿಗಿನರು ಕಲ್ತ್ಕೋಬೋದು. ತಾತ ವರ್ಕ್ ಮಾಡ್ತಿದ್ರು, ತುಂಬ ಚೆನ್ನಾಗಿ ಬಂದಿತ್ತು ವರ್ಕು. ಆಮೇಲೆ ನೈಟು ಆಲ್ರೆಡಿ 9:30 ಆಗಿದೆ, ಇನ್ನೂ ಮನೆಗೆ ಹೋಗಿಲ್ಲ. ಸ್ವಲ್ಪ ಮೀನಮ್ಮವರು ಸ್ವಲ್ಪ ಬೀಡ್ಸ್ ತೊಗೊಂಡು ಬರೋಕ್ಕೆ ಹೇಳಿದರು. ಹಾಗಾಗಿ ಅವರಿಗೆ ಸ್ವಲ್ಪ ಬೀಡ್ಸ್ನ ಪ್ಯಾಕ್ ಮಾಡ್ಕೋತಾ ಇದ್ದೆ. ಏನೋ ಪ್ರಾಜೆಕ್ಟ್ ವರ್ಕಿಗೆ ಮಕ್ಕಳಿಗೆ ಅಂತ ಹೇಳಿ ಅವರು ಬೀಡ್ಸ್ ತೊಗೊಂಡು ಬರೋಕ್ಕೆ ಹೇಳಿದರು. ಸರಿ ಅಂತ ಹೇಳಿ ಅದು ತಗೊಂಡು ಎತ್ತಿಟ್ಟು ಇವಾಗ ಮನೆಗೆ ಹೊರಡಬೇಕು. ನೋಡಿ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳಿ. ಈಗ ಅವಳು ನಮ್ಮ ಅತ್ತಿಗೆ ಮಗಳಿರೋದ್ರಿಂದ ಮಕ್ಕಳನ್ನ ನೋಡ್ಕೋತಾಳೆ ಅನ್ನೋ ಒಂದು ಧೈರ್ಯದ ಮೇಲೆ ನಾನಿವಾಗ ಸ್ವಲ್ಪ ಲೇಟ್ ಆದ್ರೂ ಅಂಗಡೀಲಿ ಕೆಲಸ ಮುಗಿಸ್ಬಿಟ್ಟು ಹೋಗ್ತಾಯಿದ್ದೀನಿ. ಇಲ್ಲ ಅಂದರೆ ಬೇಗನೆ ಹೋಗಬೇಕಿತ್ತು ನಾನಿವಾಗ ಒಂದೊಂದು ದಿನ ತುಂಬ ಅರ್ಜೆಂಟ್ ಇತ್ತು ಅಂದರೆ 11 ಗಂಟೆ 11:30 ವರ್ಕ್ ಮಾಡೋದಿದ್ದಾಗ ಅಷ್ಟು ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿ ಹೋಗ್ತೀನಿ. ಓಕೆನಾ? ಇಷ್ಟು ಟೈಮ್ ನೋಡಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ಕೆಲಸ ಇದ್ದೇ ಇರುತ್ತೆ. ಯಾವಾಗಲೂ ಫ್ರೀ ಅಂತ ಅಂತೂ ಯಾವಾಗಲೂ ಇರಲ್ಲ. ನೋಡಿ ಹಸ್ಬೆಂಡ್ ಕೂಡ ವೆಯ್ಟ್ ಮಾಡಿಕೊಂಡೇ ಕೂತಿದ್ದಾರೆ. ಯಾಕಂದರೆ ನೈಟ್ ಟೈಮ್ ನಾನು ಒಬ್ಬಳೇ ಇರಲ್ಲ, ಅವರು ಕೂಡ ಇರ್ತಾರೆ ಜೊತೆಯಲ್ಲಿ. ಆಮೇಲೆ ಇಬ್ಬರು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಈ ಥರ ಟೈಲರಿಂಗು, ಎಂಬ್ರಾಯ್ಡ್ರಿ ಎಲ್ಲ ಕಲ್ತ್ಕೋಬೇಕು ಅಂತ ಇದ್ದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದರೆ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಫಸ್ಟಿಗೆ ಬರುತ್ತೆ, ಫಸ್ಟ್ ನೋಡ್ಬೋದು. ಓಕೆನಾ? ಹಾಗಾಗಿ ನನ್ನಿಂದ ಯೂಸ್ ಆಗ್ತಿದೆ, ನನ್ನ ವೀಡಿಯೋಸಿಂದ ಯೂಸ್ ಆಗ್ತಿದೆ ನಿಮಗೆ, ಇದೇ ಥರ ವೀಡಿಯೋಸ್ ಬೇಕು ಅಂತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಥ್ಯಾಂಕ್ ಯು.